ಧಾರವಾಡ ಜಿಲ್ಲೆಯ ಗರಗ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಸುಂದರವಾಡಿ ವಿಜಯಾರಿ ಅವರಿಗೆ ಪ್ರಥಮದಲ್ಲಿ ಅಭಿನಂದನೆ ತಿಳಿಸುತ್ತಾರೆ. ಅದೇ ರೀತಿಯಾಗಿ ಉಪಾಧ್ಯಕ್ಷರಾದ ಬಸವರಾಜ ಗುಂಡೂರು ಕೂಡ ತುಂಬ ಹೃದಯದ ಅಭಿನಂದನೆ ತಿಳಿಸುತ್ತಾರೆ. ಅವರು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಾಗಿ ಉತ್ತಮವಾಗಿ ಒಂದು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಗರಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲ ಸೌಲಭ್ಯಗಳನ್ನು ಕೂಡ ಜನರಿಗೆ ಉತ್ತಮವಾಗಿ ಜಾರಿಗೊಳಿಸುವ ಮೂಲಕ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಿರ್ವಹಿಸ್ತಾ ಇದ್ದಾರೆ. ನನ್ನ ಹೆಸರು ಸುಂದರವ ಮಹಾವೀರ್ ವಿಜಯಾರಿ. ನಾನು ಗ್ರಾಮ ಪಂಚಾಯತಿ ಸದಸ್ಯಾಗಿ ಡಿಸೆಂಬರ್ 10ನೇ ತಾರೀಕಿಗೆ ನಾನು ಅಧ್ಯಕ್ಷ ವಹಿಸುತ್ತೇನೆ. ಆಮೇಲೆ ಈಗ ನಾವು ಅಧ್ಯಕ್ಷ ಆದ ನಂತರ ಈಗ ನಾವು ಊರು ಅಂದ್ರೆ ಚರಂಡಿ ಸ್ವಚ್ಛತಾ ಕಾರ್ಯಕ್ರಮ, ಆಮೇಲೆ ರಸ್ತೆ ಕಾಮಗಾರಿ ಚಾಲೂ ಮಾಡಿದ್ದೀವಿ. ರಸ್ತೆ ಚರಂಡಿನೂ ಸ್ವಚ್ಛತಾ ಮಾಡಿದ್ದೀವಿ. ನಂತರ ಇನ್ನು ಒತ್ತು ಏನೇನೋ ನೀರಿನ ವ್ಯವಸ್ಥೆ ಆಯಿತು, ಲೈಟಿನ ಬಗ್ಗೆ ಆಯ್ತು. ಆನಂತರ ಊರಾಗ ಕಿಶೋರಿಯರ ಮದ್ವೆ 16 ವರ್ಷದೊಳಗೆ ಮದ್ವೆ ಏನಾಗ್ತಾರಲ್ಲ ಅಂತಾವ ಮದ್ವೆ ಅನ್ನೋದು ನನಗೆ ಹೋಗ್ತದೆ. ಒಬ್ಬರು ತಪ್ಸಿದ್ರಿ ಅಂಥವೆಲ್ಲನೂ ನನಗೆ ಬಟ್ಟೆ ನಾವೇನೋ ಮಾಡ್ಬೇಕಿದ್ರು ಊರ ಅಭಿವೃದ್ಧಿ ಮಾಡಬೇಕು. ಇನ್ನು ನಮ್ದು ಅವಧಿ 1 ವರ್ಷ ಇದ್ರೂ ಸಹಿತ ನಾವು ಹೆಚ್ಚಿನ ಅಭಿವೃದ್ಧಿ ಮಾಡಬೇಕು ಅಂಥೇಳಿ ನಮ್ದು ಆಸೆ ಐತಿ. ಈಗ ಟ್ಯಾಕ್ಸ್ ಸಿಸ್ಟಮ್ ಕಲೆಕ್ಷನ್ ಬಗ್ಗೆ ಎಲ್ಲ ಅಭಿಯಾನ ನಡೆದೈತಿ. ಆ ನಿಟ್ಟಿನಲ್ಲಿ ಈಗ ನಿಮ್ಮ ಪಂಚಾಯತಿಯಿಂದ ಯಾವ ತರ ಕಲೆಕ್ಷನ್ ಮಾಡ್ತೀವಿ? ಟ್ಯಾಕ್ಸ್ ಎಲ್ಲ ವಸೂಲಿ ಮಾಡಕತ್ತೀರಿ? ತೆರಿಗೆ ವಸೂಲಿ ಮಾಡಕತ್ತೀವ್ರಿ. ಆಮೇಲೆ ಇಲ್ಲೇ ಸರಿಯಾಗಿ ಬಂದ ತುಂಬಲಿಲ್ಲ ಅಂದ್ರೂ ನಾವು ಮನೆಗೆ ಹೋಗಿ ಸಹಿತ ಅವ್ರಿಗೆ ಮಾಹಿತಿ ಕೊಟ್ಟು ಹೆಚ್ಚಿನಿಂದ ಮನೆ ಪಟ್ಟಿ ಐತಿ, ಇಂಥ ನಳಿ ನೀರಿಂದ ಐತಿ, ನೀವೆಲ್ಲ ಸರಿಯಾಗಿ ತುಂಬಬೇಕು ಅಂತ ಹೇಳಿ ನಾವು ಎಲ್ಲರಿಗೂ ಮಾಹಿತಿನೂ ಕೊಡಾಕ್ತೇವೆ. ಈಗ ನೀವು ಅಧ್ಯಕ್ಷರಾಗಿರೋದ್ರಿಂದ ನಿಮ್ಗೆ ಉಪಾಧ್ಯಕ್ಷರು ಆಮೇಲೆ ಎಲ್ಲಾ ಸದಸ್ಯರು ಯಾವ ರೀತಿ ಸಹಕಾರ ನೀಡ್ತಾರೆ? ನಾವು ಅಧ್ಯಕ್ಷರಾದ ನಂತರ ಮತ್ತೆ ಉಪಾಧ್ಯಕ್ಷರಾದ ನಂತರ ಸರ್ವ ಸದಸ್ಯರು ನಮಗೆ ಹೆಚ್ಚಿನ ಇದನ್ನ ಕೊಡಾಕತ್ತಾರೆ. ಸರಿಯಾಗಿ ಚೆನ್ನಾಗಿ ಅಷ್ಟು ಕೂಡಿ ಮಾಡ್ಕೊಂಡು ಹೋಗೋಣ, ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡೋಣ ಊರೊಳಗೆ ಅಂತ ಎಲ್ಲಾರ್ದು ಅಭಿಪ್ರಾಯನೂ ಐತೆ. ಅಭಿವೃದ್ಧಿ ಮಾಡಿದ್ರ ಸ್ಮಶಾನನೂ ಮಾಡಿದ್ವಿ. ಈಗ ರೈತರಿಗೆ ಚಕ್ರಿ ಹೋಗಕ ದಾರಿ ಮಾಡಿದ್ಯಾ? ಅದು ಬಂದೈತೆ ಮಾಡೇವ್ರಿ ನಾವು ನಮ್ಮ ಪಂಚಾಯತ್ ವತಿಯಿಂದ. ಈಗ ಅದಕ್ಕ ಕಚ್ಚಾ ರೋಡ್ ಇದ್ದವ್ರಿ, ಕಚ್ಚಾ ರೋಡ್ ಇದ್ದು ಅಗ್ದಿ ನೀರದು ಇದು ಚಕಡಿ ಅದು ಆಡಂತ ಪರಿಸ್ಥಿತಿ ಇದ್ದಲ್ಲೇನು ನಾವು ಕಡಿ ಮಣ್ಣನ್ನೆಲ್ಲ ಬಿಡಿಸಿ ಅವನು ಸಹಿತ ನಾವು ರಸ್ತೆನೂ ಸರಿಯಾಗಿ ಅಭಿವೃದ್ಧಿ ಮಾಡಿದ್ದೇವೆ. ನೀರಿನ ಸೌಕರ್ಯ ಐತ್ರಿ? ನೀರಿನ ಸೌಕರ್ಯ ಐತ್ರಿ. ನಮ್ಮ ಎಲ್ಲರೂ ಇದಾವ್ರಿ. ನೀರಿನ ಅಭಿವೃದ್ಧಿ ಹೆಚ್ಚಿನ ಐತ್ರಿ. ಯಾವ್ದು ನೀರಿನ ಕೊರತೆ ಕರೆಂಟಿನ ಕೊರತೆನೂ ಯಾವನು ಇಲ್ಲ. ನಾವು ಈಗ ನಿಮ್ಮ ಮುಂದಿನ ಯೋಜನೆಗಳು ನಿಮ್ಮ ಅವಧಿ ಏನಪ್ಪ ಅಂತ ಯೋಜನೆಗಳು ನಿಮ್ದು ಪ್ಲಾನ್ ಏನಿದೆ? ಇನ್ನೂ ಯಾವ ಟೈಪ್ ಅಭಿವೃದ್ಧಿ ಮಾಡ್ಬೇಕು ನಿಮ್ಮ ಪ್ಲಾನ್ ಇದೆ? ಅಂದ್ರೆ ನಾವು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಅಂತಂದ್ರೆ ಈಗ ಮಕ್ಕಳ ಸ್ಕೂಲಿಂದ ಆಯ್ತು, ಆಮೇಲೆ ಹಾಸ್ಪಿಟಲ್ ಆಯ್ತು, ಅಂಗನವಾಡಿಗಳು ಆಯ್ತು, ಅನಂತರ ಶಾಲೆ ಬಿಟ್ಟ ಮಕ್ಕಳನ್ನು ಸಹಿತ ನಾವು ಯಾರೋ ಹಂಗ ಇದಾಯ್ತಂದ್ರೆ ಸಹಿತ ಅವ್ರನ್ನ ಹೇಳಿ ಅವ್ರನ್ನ ಇದನ್ನ ಮಾಡಿ ಶಾಲೆ ಕಳಿಸ್ಬೇಕು. ಹೆಚ್ಚಿನ ಅಭಿವೃದ್ಧಿ ಮಾಡ್ಬೇಕು ಅನ್ನುವಂಥದ್ದು ನಮ್ದು ಗುರಿ. ಶಿಕ್ಷಣಕ್ಕೆ ಆದ್ಯತೆ ಕೊಡ್ಬೇಕು. ಅಧ್ಯಕ್ಷರು ಇವರು ವಿಜಯಾರಿ ಅವರು ತಮ್ಮ ಹಿತನುಡಿಗಳನ್ನು ಹೇಳಿದರು. ಯಾಕಂದ್ರೆ ಈ ಸುಧಾರಣೆ ಬಗ್ಗೆ ವಿಸ್ತಾರವಾಗಿ ಅವ್ರು ಹೇಳಿದ್ರು. ಅದರಂತೆ ಉಪಾಧ್ಯಕ್ಷರು ಬಸವರಾಜ್ ಅವರು ಒಂದೆರಡು ಮಾತಾಡಬೇಕಂತ ನನ್ನ ಅನಿಸಿಕೆ. ನಾನು ಬಸವರಾಜ್ ಮಾದೇವಪ್ಪ ಗುಡ್ಲಕಟ್ಟಿ ಅಂತ ಹೇಳಿ ಗರಗ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ. ಈಗ 10ನೇ ತಾರೀಕಿಗೆ ನಾನು ಉಪಾಧ್ಯಕ್ಷನಾಗಿದ್ದೀನಿ, ಡಿಸೆಂಬರ್ 10ನೇ ತಾರೀಕಿಗೆ. ಈಗ ನಾವು ಕೆಲವೊಂದು ಊರೊಳಗೆ ಕೆಲವೊಂದು ಅಭಿವೃದ್ಧಿಗಳನ್ನು ಹಾಕೊಂಡಿದ್ದೀವಿ. ಈಗ ಗಟರ್ ಸ್ವಚ್ಛತಾ ಮಾಡೋದಾಗಿರ್ಬೋದು, ಅಲ್ಲಿ ಸಣ್ಣ ಈಗ ರಸ್ತೆಗಳಲ್ಲಿ ತೆಗ್ ಬಿದ್ದಂಥ ಸಂದರ್ಭಗಳಲ್ಲಿ ಅವಕ್ಕೆಲ್ಲ ಮಣ್ಣು ಹಾಕುವಂಥದ್ದು, ಕೆಲವೊಂದು ಸಿಮೆಂಟಿನ ವರ್ಕ್ ಇದ್ದಲ್ಲಿ ಅವು ಮಾಡಿಸುವಂಥದ್ದು ಈಗಾಗಲೇ ಚಾಲೂ ಮಾಡಿಸಿದ್ದೀವಿ. ನಾವು ಈಗ ಒಂದು 20 ದಿವಸ ಆಗಿ ಎಲ್ಲ ಜನ ನಮಗೆ ಎಷ್ಟು ಸದಸ್ಯರಲ್ಲೂ ಒಳ್ಳೆಯ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅದರ ಪ್ರಕಾರ ನಾವು ಮುಂದುವರಿತಾ ಇದ್ದೀವಿ. ಗರಗ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಇವರು ಅಧ್ಯಕ್ಷರು ಹೆಂಗ ಉಪಾಧ್ಯಕ್ಷರು ಹಂಗ ಮುಂದೆ ನಾಣ್ಯದ 2 ಮುಖ. ಅಂದ್ರೆ ಊರಾಗ ಏನೇನು ಕೆಲಸ ನಡೀತೈತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಗ್ರಾಮದ ಗುರಿಯನ್ನು ಎಲ್ಲರೂ ಕೂಡ ಹೊಂದಿಕೊಂಡು ಅವ್ರು ಏನೇ ಕೆಲಸ ಇದ್ರು ಮಾಡ್ಬೇಕನ್ನುವಂಥ ಹವ್ಯಾಸ ಇವ್ರಿಗೆ ಐತಿ. ಮತ್ತು ಇನ್ನೊಂದೇನಪ್ಪ ಅಂದ್ರೆ ಅಧ್ಯಕ್ಷರಾಗಬೇಕಾರ ಉಪಾಧ್ಯಕ್ಷರಾಗಬೇಕಾರ ಒಂದು ದೇವ್ರ ಆಶೀರ್ವಾದ, ಗುರುವಿನ ಆಶೀರ್ವಾದ, ತಂದೆ ತಾಯಿ ಪುಣ್ಯ ಬೇಕು. ಯಾಕಂದ್ರೆ ಇವರು ಮುಂದಿನ ದಿನಮಾನದಲ್ಲಿ ಕೂಡ
ಇವರ ಅಧ್ಯಕ್ಷರು ಉಪಾಧ್ಯಕ್ಷರು ಆಗ್ಬೇಕನ್ನುವಂಥ ನಮ್ಮ ಅನಿಸಿಕೆ. ಇನ್ನೊಂದೇನಪ್ಪ, ಇವರು ಹೆಂಗೆ ಕೆಲಸ ಮಾಡ್ತಾರೆ ಹಂಗೆ ಹೆಸರು ಉಳಿತೈತಿ. ಇವರ ಅವಧಿ ಒಳಗೆ ಎಲ್ಲ ಒಂದು ಸುಧಾರಣೆ ಮಾಡ್ಬೇಕನ್ನುವಂಥದ್ದು ಅವ್ರ ಮನಸ್ಸಿನಾಗ ಐತಿ, ಮಾಡೇ ತೀರ್ತಾರೆ ಅನ್ನಂತ ನನ್ನ HD ನ್ಯೂಸಿನ ಧನ್ಯವಾದಗಳು.